ಸ್ಟ್ರೋಕ್ ಇನ್ ಯಂಗ್ ಹಂಗಂತಂದರೆ ಯಂಗ್ಸ್ಟರ್ಸ್ ಅಂದರೆ 49 ವರ್ಷದ ಒಳಗಿನ ಇವರಲ್ಲಿ ಪಾರ್ಶ್ವವಾಯು ಬಂದಾಗ ಸ್ಟ್ರೋಕ್ ಇನ್ ಯಂಗ್ ಅಂತ ಕರಿತೀವಿ ಈ ಟರ್ಮಿನಾಲಜಿ. ಯಾಕಪ್ಪ ಇದು ಭಾಳ ಇಂಪಾರ್ಟೆಂಟು ವೀಕ್ಷಕರೇ, ಈ ಟೈಮಲ್ಲಿ ಯಾಕೆ ಇದನ್ನು ಡಿಸ್ಕಸ್ ಮಾಡ್ತಾಯಿದ್ದೀನಿ ಅಂದರೆ ಸ್ಟ್ರೋಕ್ ಇನ್ ಯಂಗು ತುಂಬಾ ನಂಬರ್ಸು ಹೆಚ್ಚಾಗ್ತಾ ಇದೆ ಈ ನಡುವೆ. ಹಾಗಾಗಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ನಾನು ನಮ್ಮ ಒಬ್ಬರು ಪೇಷಂಟು ಒಳ್ಳೆ ರಿಕವರಿಯಾಗಿ ಟೈಮ್ ಬಂದು ಅವ್ರಿಗೆ ಒಳ್ಳೆಯದಾಗಿ ಈಗ ನಾರ್ಮಲ್ಲಾಗಿ ಅವರು ತನ್ನ ಜೀವನನ ನಡೆಸ್ತಾ ಇದ್ದಾರೆ. ಹಾಗಾಗಿ ಆ ಥರ ಇರೋನ್ನ ಉದಾಹರಣೆಗೆ ತಗೊಂಡು ಅದು ಏನು ಅಂತ ಅದ್ರ ಬಗ್ಗೆ ಹೇಳೋಕ್ಕೆ ನಾನು ಇವತ್ತು ಇದ್ದೀನಿ. ಸ್ಟ್ರೋಕ್ ಇನ್ ಹೆಂಗೆ ನಾನು ಹೇಳ್ದಂಗೆ 49 ವರ್ಷದ ಒಳಗೆ ಯಾರಿಗೆ ಸ್ಟ್ರೋಕ್ ಆಗುತ್ತೆ ಅವ್ರಿಗೆ ಸ್ಟ್ರೋಕ್ ಇನ್ ಹೆಂಗೆ ಅಂತ ಹೇಳ್ತೀವಿ. ಏನಿದು ವಿಭಿನ್ನ ಅಂದರೆ ಸ್ಟ್ರೋಕ್ ನಾರ್ಮಲ್ ಸ್ಟ್ರೋಕು ಅಂದರೆ ಓಲ್ಡರ್ ಅಂದರೆ ಏಜ್ ಆದವರಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಕಾಮನ್ನಾಗಿ ಅವರಲ್ಲಾಗ್ತಕ್ಕಂಥದ್ದು ಸಹಜ. ಆದರೆ ಯಂಗ್ ಪೇಷಂಟಲ್ಲಿ ಸ್ಟ್ರೋಕ್ ಆಗೋದು ಭಾಳ ರೇರ್ ಅನ್ನೋಕ್ಕಾಗಲ್ಲ, ಭಾಳ ಇಂಪಾರ್ಟೆಂಟು. ಯಾಕಂದರೆ ಅವ್ರ ಜೀವನ ಏನು ನಡೆಸ್ತಾ ಇರ್ತಾರೆ ಅದು ಒಂಥರ ಲೈಕ್ ಭೂಕಂಪ ಬಂದು ಹೆಂಗೆ ಕುಸಿತ ಆಗುತ್ತೆ ಹಂಗೆ ಜೀವನದಲ್ಲಿ ಅವ್ರದ್ದು ನಡ್ಸ್ಕೊಂಡು ಹೋಗೋವಂಥದ್ದು ಎಂಟೈರ್ ಲೈಫು, ಫ್ಯಾಮಿಲಿ ಲೈಫು, ಸೋಷಿಯಲ್ ಲೈಫು, ಅವ್ರಿಗೆ ಸುತ್ತಲೂ ಇರೋವಂಥದ್ದು ಆಫೀಸ್ ಆಗ್ಬೋದು ಅಥವಾ ಅವ್ರದ್ದು ಸರ್ವಿಸಸ್ ಏನಿರುತ್ತೆ ಎಲ್ಲನೂ ಕುಸಿತಗೊಂಡು ಅದು ಏರುಪೇರು ಆಗೋಗುತ್ತೆ ಲೈಫೇನೆ. ಸೊ ಹಾಗಾಗಿ ಯಂಗ್ ಪೇಷಂಟು ಸ್ಟ್ರೋಕ್ ಇಂದ ಅದರಿಂದ ಬಳಲೋದು, ಅದರಿಂದ ಆಗುವಂಥ ನಷ್ಟ ಹೆಚ್ಚಾಗಿರುತ್ತೆ. ಹಂಗೆ ಅದು ಆಗಿದ್ದರೆ ಸ್ಟ್ರೋಕ್ ಇನ್ ಯಂಗ್ ಅಂತ ಪೇಷಂಟ್ ಇರೋವಾಗ ಇದಕ್ಕೆ ಕಾರಣಗಳು ಏನೇನು? ಸಾಮಾನ್ಯವಾಗಿ ಈಗ ಹೆಚ್ಚಾಗಿ ಯಂಗ್ ಪೇಷಂಟ್ಸು ನಾವು ನೋಡ್ದಂಗೆ ಸ್ಮೋಕಿಂಗು, ಆಲ್ಕೋಹಾಲು, ಆಮೇಲೆ ಯಂಗ್ ಪೇಷಂಟ್ಸಲ್ಲಿ ಶುಗರ್ ಆಗಿರ್ಬೋದು, ಆಮೇಲೆ ಯಂಗ್ ಪೇಷಂಟಲ್ಲಿ ಬಿ ಪಿ ಹೆಚ್ಚಾಗೋದು, ಇವೆಲ್ಲನೂ ಕಾಮನ್ನಾಗಿ ಕಂಡು ಬರ್ತಾ ಇರೋದ್ರಿಂದ ಅದು ಒಂದು ಕಾರಣ. ಅದಲ್ಲದೆ ಬೇರೆನೂ ಕೆಲವೊಂದು ಇಂಪಾರ್ಟೆಂಟ್ ಕಾರಣಗಳೇನು ಅಂತಂದರೆ ಹಾರ್ಟಲ್ಲಿ ಹೋಲ್ ಅಂತ ಕೇಳಿರ್ಬೋದು, ಪೇಟೆಂಟ್ ಫೋರಮೆನ್ ಓವೆಲ್ ಅಂತ. ಆ ಥರ ಅದರಿಂದಾಗಿ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಯಾವುದಾದ್ರೂ ಕ್ಲಾಟು ಈಸಿಯಾಗಿ ಪಾಸಾಗಿ ಬ್ರೈನಲ್ಲಿ ಪಾರ್ಶ್ವವಾಯು ಆಗ್ಬೋದು, ಆ ಥರದೊಂದು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟು ಬ್ಲಡ್ಡಲ್ಲಿ ಕೆಲವೊಂದು ಅಂಶಗಳಿರ್ತವೆ, ಅಂದರೆ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಇದು ಜೆನೆಟಿಕಲಿ ಕೆಲವೊಬ್ಬರಿಗೆ ಹೆಚ್ಚು ಕ್ಲಾಟ್ ಆಗೋವಂಥ ರಿಸ್ಕ್ ಇರುತ್ತೆ. ಅದರಲ್ಲಿ ಹೋಮೋಸಿಸ್ಟಿನ್ ಅಂತ ಕೆಲವೊಂದು ಇರುತ್ತೆ, ಪ್ರೋಟೀನ್ ಸಿ ಡಿಫಿಷಿಯನ್ಸಿ ಅಂತ ಇರುತ್ತೆ, ಪ್ರೋಟೀನ್ ಎಸ್ ಡಿಫಿಷಿಯನ್ಸಿ ಅಂತ ಇರ್ತದೆ. ಅಂದರೆ ಈ ಕ್ಲಾಟ್ ಆಗೋದಕ್ಕೆ ಕೆಲವೊಂದು ಅಂಶಗಳಿರ್ತವೆ, ಕ್ಲಾಟ್ ಆಗಬಾರ್ದು ಅಂತ ಕೆಲವೊಂದು ಅಂಶಗಳಿರ್ತವೆ. ಇದು ಇಂಬ್ಯಾಲೆನ್ಸ್ ಏನಾದರೂ ಆದಾಗ, ಹೆಚ್ಚು ಕ್ಲಾಟ್ ಆದಾಗ ಸ್ಟ್ರೋಕ್ ಇನ್ ಯಂಗ್ ಆಗುವಂಥ ಚಾನ್ಸ್ ಇರುತ್ತೆ. ಸೊ ಇದೆಲ್ಲ ಇದು ಯಾವುದೇ ಸ್ಟ್ರೋಕ್ ಆಗಿರ್ಬೋದು, ಯಂಗ್ ಪೇಷಂಟ್ ಆಗಿರ್ಬೋದು, ಓಲ್ಡ್ ಪೇಷಂಟ್ ಆಗಿರ್ಬೋದು, ಸರಿಯಾದ ಸಮಯಕ್ಕೆ ಬಂದಾಗ ಅದು ಏನು ಬ್ಲಾಕ್ ಆಗಿರುತ್ತೆ ರಕ್ತನಾಳ, ಅದನ್ನು ನಾವು ಅತಿ ಹೆಚ್ಚು ಬೇಗನೆ ಅದನ್ನು ತೆಗೆದಾಗ ಮತ್ತೆ ಬ್ರೈನು ನಾರ್ಮಲ್ ಫಂಕ್ಷನಿಂಗ್ ಆಗುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ನಮ್ಮ ಒಬ್ಬರು ಪೇಷಂಟು ಚೆನ್ನಾಗಿ ರಿಕವರ್ ಆಗಿದ್ದಾರೆ, ಸುಧಾಕರ್ ಅಂತ. ಸೊ ಇವರು ನಮ್ಮ ಜಿಲ್ಲೆಯವರೇ, ಕೋಲಾರ ಜಿಲ್ಲೆಯವರಾಗಿದ್ದರು, ಅಲ್ಲಿ ಜನಸೇವೆ ಮಾಡ್ತಾಯಿದ್ರು. ಒಂದು ರೂರಲ್ ಏರಿಯಾದಲ್ಲಿ ಅವ್ರದ್ದು ಉತ್ತಮ ಸೇವೆಯನ್ನು ಸಲ್ಲಿಸ್ತಾಯಿದ್ರು. ಒಂದಿನ ಮಧ್ಯಾಹ್ನ ಮೇ ಬಿ ಒಂದು ನೀರು ಕಮ್ಮಿ ಸೇವನೆಯಿಂದ ಅತಿ ತಾಪ ಹೆಚ್ಚಾಗಿರೋದ್ರಿಂದ ಈ ಥರದ ಒಂದು ಮಧ್ಯಾಹ್ನ ಹೋಗ್ತಾಯಿದ್ರು. ಸಡನ್ನಾಗಿ ಕಣ್ಣು ತಿರುಗಿ ಆ ಥರದ್ದೆಲ್ಲ ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ಅದನ್ನು ಹೀಗೆ ನಮ್ಮ ಸ್ನೇಹಿತರೊಬ್ಬರು ಅಲ್ಲಿಂದ ಫೋನ್ ಮಾಡಿದರು. ಈಗ ಇದೇ ಎಲ್ಲರಿಗೂ ಜನರಿಗೂ ಎಲ್ಲರಿಗೂ ಈ ಥರ ಎಜುಕೇಟ್ ಮಾಡ್ತಾ ಇರೋದ್ರಿಂದ ಸ್ಟ್ರೋಕದ ಬಗ್ಗೆ ಜ್ಞಾನ ಪಡೆದಿರೋವಂಥ ಒಂದು ಟೀಚರು ನಮ್ಮ ಭಾಳ ಸ್ನೇಹಿತರು, ಅವರು ಈ ಥರ ಅವರು ಇದನ್ನು ಗುರುತಿಸಿ ಇಮಿಡಿಯೇಟ್ಲಿ ಕಾಲ್ ಮಾಡಿದ್ರು. ಮುಳ್ಬಾಗಿಲಿನಿಂದ ಇಲ್ಲಿವರೆಗೂ ಬಂದು ಇಮಿಡಿಯೇಟ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಪೋಸ್ಟಿಯರ್ ಸರ್ಕ್ಯುಲೇಷನ್ ಸ್ಟ್ರೋಕ್ ಅಂದರೆ ಒಂದು ವರ್ಟಿಬ್ರಲ್ ಆರ್ಟ್ರಿ ಬ್ಲಾಕ್ ಆಗಿ, ಆಮೇಲೆ ಒಂದು ಸೆರೆಬೆಲ್ಲಮ್ ಅನ್ನೋವಂಥ ಸೆರೆಬೆಲ್ಲಮ್ ಹಿಂಭಾಗದಲ್ಲಿ ಇದಕ್ಕೆ ರಕ್ತ ಕಮ್ಮಿಯಾಗಿ ಅದರಿಂದ ಇಂಬ್ಯಾಲೆನ್ಸ್ ಆಗಿ ಅವ್ರಿಗೆ ವಾಮಿಟಿಂಗ್ ಆಗಿತ್ತು. ಲಕಿಲಿ ಟೈಮ್ ಬಂದರು, ಮ್ಯಾನೇಜ್ ಮಾಡಿದ್ವಿ. ಹಿ ರಿಕವರ್ಡ್ ಕಂಪ್ಲೀಟ್ಲಿ. ನೌ ಈಸ್ ಡೂಯಿಂಗ್ ಬ್ಯಾಕ್ ಟು ಪಂಚಾಯತಿ ಡೆವಲಪ್ಮೆಂಟ್ ಲೆವೆಲ್ಗೆ ಹೋಗಿ ಅಲ್ಲಿ ಮತ್ತೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಲ್ಲಿ ನಾವು ಕಂಡುಹಿಡಿದ ಅಂಶ ಅಂದರೆ ಸ್ಟ್ರೋಕು ಇಮ್ಮಿಡಿಯೇಟಾಗಿ ಟ್ರೀಟ್ ಮಾಡೋದು ಒಂದೇ ಅಲ್ಲ, ನಂತರ ಪ್ರಿವೆನ್ಷನ್ ಅದು ಭಾಳ ಇಂಪಾರ್ಟೆಂಟು. ಇವರಲ್ಲಿ ನಮ್ಮ ರೋಲ್ ಏನಂತಂದರೆ, ಒಂದು ಅಕ್ಯೂಟ್ ಬಂದಾಗ ಅದು ಅತಿ ಹೆಚ್ಚಾಗಿ ವಾಟ್ ಎವರ್ ಬ್ಲಾಕೇಜ್ ಏನಿರುತ್ತೆ ಅದನ್ನು ರಿಲೀಸ್ ಮಾಡಿ ಮತ್ತೆ ಬ್ಲಡ್ ಫ್ಲೋ ಎಸ್ಟಾಬ್ಲಿಷ್ ಮಾಡಿ
ಅದನ್ನು ಎಮರ್ಜೆನ್ಸಿಲಿ ನಾವು ಮಾಡ್ತೀವಿ. ಇನ್ನೊಂದು ರೋಲ್ ಏನಂದರೆ ಮತ್ತೆ ಈ ಥರ ಸ್ಟ್ರೋಕ್ ಬರಬಾರ್ದು, ಎಸ್ಪೆಷಲಿ ಸ್ಟ್ರೋಕ್ ಇನ್ನಂಗವ್ರಿಗೆ ಅವ್ರದ್ದು ಏನೇನು ಕಾಂಪ್ಲಿಕೇಟೆಡ್ ಥಿಂಗ್ಸ್ ಇರ್ತದೆ, ಅಂದರೆ ಕೆನ್ ಬಿ ಸ್ಮೋಕಿಂಗ್, ಹಿಮೋಗ್ಲೋಬಿನ್ ಹೆಚ್ಚಾಗುತ್ತೆ, ರಕ್ತ ಕಟ್ಟುತ್ತೆ, ಆ ಥರ ಸ್ಮೋಕರ್ಸಲ್ಲಿ. ಇದು ರೀಸೆಂಟಾಗಿ 1 more ಪೇಷಂಟ್ ಬಂತು, ಅವರಲ್ಲಿ ಸ್ಮೋಕ್ ಜಾಸ್ತಿ ಮಾಡಿ ಹಿಮೋಗ್ಲೋಬಿನ್ 18 ಇತ್ತು. ಅಂದರೆ ಹೇಗೆ ನೀರಾಂಶ ಕಮ್ಮಿ, RBCs ಜಾಸ್ತಿ ಆಗಿರುತ್ತೆ, ಹಾಗಾಗಿ ಹೆಪ್ಪು ಕಟ್ಟುವಂಥ ಚಾನ್ಸಸ್ ಹೆಚ್ಚಿರುತ್ತೆ. ಅವ್ರಿಗೂ ಪೋಸ್ಟೀರಿಯರ್ ಸರ್ಕ್ಯುಲೇಷನ್ ಸ್ಟ್ರೋಕ್ ಆಗಿತ್ತು, ಕಂಪ್ಲೀಟ್ಲಿ ನಾರ್ಮಲ್ ಆದರು. ಆ್ಯಂಡ್ ಹಿಮೋಗ್ಲೋಬಿನ್ ಕಡಿಮೆ ಮಾಡೋಕ್ಕೆ ಅದೆಲ್ಲ ಫ್ಲೆಬಾಟಮಿ ಅಂತ ಮಾಡಿದ್ವಿ, ಈಸ್ ಫೈನ್ ನಾರ್ಮಲ್. ಆ ರೀತಿ ಮತ್ತೊಂದು ಸತಿ ಸ್ಟ್ರೋಕ್ ಆಗದಿರ ಮಾಡೋವಂಥದ್ದೇ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಒಂದು ಸತಿ ಅದು ರಿಕವರ್ ಆಗಿಬಿಟ್ಟಿದ್ದಾರೆ, ಮತ್ತೊಂದು ಸತಿ ಆದರೆ ಬಿಗ್ಗರ್ ಸ್ಟ್ರೋಕ್ ಆಗ್ಬೋದು, ಪ್ರಾಣಾಪಾಯನೂ ಆಗ್ಬೋದು. ಸೊ ಇವ್ರ ಲಕ್ ಏನಂತಂದರೆ ಬೆಸ್ಲಾರ್ ಬ್ರೈನ್ ಸ್ಟೆಮ್ ಅಂತಿರುತ್ತೆ, ಅದೆಲ್ಲನೂ ಏನೂ ಇದಾಗಿರಲಿಲ್ಲ, ಓನ್ಲಿ ಸೆರೆಬೆಲ್ಲಾರ್ ಇನ್ಫಾಕ್ಟ್ ಆಗಿತ್ತು, ಕಂಪ್ಲೀಟಾಗಿ ರಿಕವರ್ ಆದರೂ. ನಾವು ಕಂಡಿಡಿದ ಒಂದು ಅಂಶ ಅಂದರೆ ಆನಂತರ ನಾನಾ ಬ್ಲಡ್ ಟೆಸ್ಟ್ ಮಾಡ್ತೀವಿ, ಥ್ರಂಬೋಟಿಕ್ ಪ್ರೊಫೈಲ್ ಎಲ್ಲನೂ ಕಂಡುಹಿಡಿದು ಅದರಲ್ಲಿ ಪ್ರೋಟೀನ್ C ಆ್ಯಂಡ್ ಪ್ರೋಟೀನ್ S ಡೆಫಿಷಿಯನ್ಸ್ ಅಂತ ಬಂತು. ಆ ಥರ ಇರೋರಿಗೆ ಆ್ಯಂಟಿಕೋಗ್ಲೆಂಟ್ಸ್ನ ಲೈಫ್ ಲಾಂಗ್ ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ಆ ಥರ ಇವ್ರಿಗೆ ಲೈಫ್ ಲಾಂಗ್ ಆ್ಯಂಟಿಕೋಗ್ಲೆಂಟ್ಸ್ನ ಸಜೆಸ್ಟ್ ಮಾಡಿದ್ವಿ. ಈಸ್ ಟೇಕಿಂಗ್, ಈಸ್ ಆನ್ ಆ್ಯಂಟಿಕೋಗ್ಲೆಂಟ್ಸ್, ಪರ್ಫೆಕ್ಟ್ಲಿ ಡೂಯಿಂಗ್. ಆ್ಯಂಡ್ ಅವ್ರಿಗೆ ಒಂದು ಚಿಕ್ಕ ಮಗು ಇತ್ತು, ಲೈಫ್ ಮತ್ತು ಬ್ಯಾಕ್ ಟು ನಾರ್ಮಲ್, ಕಂಪ್ಲೀಟ್ಲಿ ನಾರ್ಮಲ್ ಆಗಿ ಏನು ಆ ಥರ ತೊಂದರೆ ಆಗಿತ್ತು ಅದರಿಂದ ಈ ಕೇಮ್ ಬ್ಯಾಕ್ ಟು ನಾರ್ಮಲ್ ಆ್ಯಂಡ್ ಲೀಡಿಂಗ್ ಎ ನಾರ್ಮಲ್ ಲೈಫ್. ಅದನ್ನೇ ಒಂದು ಎಕ್ಸಾಂಪಲ್. ಅಂದರೆ ಅದು ಒಂದು ವೇಳೆ ದೊಡ್ಡ ಸ್ಟ್ರೋಕ್ ಆಗಿ ಬ್ರೈನ್ ಸ್ಟೆಮ್ ಏನಾದರೂ ಇನ್ಫಾಕ್ಟ್ ಆಗಿದ್ರೆ ಒಂದು ಪ್ರಾಣ ಕಳ್ಕೊಳ್ಬೋದು ಇತ್ತು, ಒಂದು ಫ್ಯಾಮ್ಲಿಗೆ ನಷ್ಟ, ಒಂದು ಸೊಸೈಟಿಗೆ ಇಂಥ ಒಬ್ಬರು ಒಂದು ರೂರಲ್ ಗ್ರಾಮೀಣ ಪ್ರದೇಶದಲ್ಲಿ ಬೇಕಾಗಿರೋಂಥ ಹುದ್ದೆ ಎಷ್ಟು ನಷ್ಟ ಆಗ್ತಿತ್ತು, ಆ ಮಗುಗಾಗಲಿ ಆ ಫ್ಯಾಮ್ಲಿಗಾಗಲಿ ದೊಡ್ಡ ನಷ್ಟ ಆಗ್ತಿತ್ತು. ನಾನು ಹೇಳೋದೇನಂತಂದರೆ ಒಂದು ರೆಕಗ್ನಿಷನ್ ಆಫ್ ಸ್ಟ್ರೋಕ್ ಎಸ್ಪೆಷಲಿ ಇನ್ ಯಂಗಲ್ಲಿ ಆದಷ್ಟು ಬೇಗ ಬನ್ನಿ. ಕೆಲವೊಂದು ಸ್ಟ್ರೋಕ್ ಲಕ್ಷಣಗಳು, ಒಂದು ಬ್ಯಾಲೆನ್ಸ್ ತಪ್ಪೋದು, ಆಮೇಲೆ ಆರ್ಮ್ ವೀಕ್ನೆಸ್ ಆಗ್ಬೋದು, ಮಾತು ತೊದಲೋದು, ಬಾಯಿ ಸುಟ್ಟ ಹೋಗೋದು, ಆಮೇಲೆ ಡಿಸಿನೆಸ್ ಎಲ್ಲ ಬರೋದು, ಈ ಥರ ಲಕ್ಷಣಗಳು ಯಾವುದೇ ಒಂದು ಕಂಡಿಡಿದಲ್ಲಿ ಖಂಡಿತ ಅದು ಸ್ಟ್ರೋಕ್ ಇರ್ಬೋದು. ಅದನ್ನು ಕೂಡಲೇ ಅತಿ ತೀವ್ರವಾಗಿ ಅದನ್ನು ಗುರುತಿಸಿ ಅದನ್ನು ಟ್ರೀಟ್ಮೆಂಟ್ ತಗೊಂಡು, ಆಮೇಲೆ ಈ ಥರ ಸ್ಟ್ರೋಕ್ ಇನ್ ಯಂಗ್ ಪೇಷಂಟ್ ಏನಾದರೂ ಇದ್ದಾಗ ಅದರದ್ದು ಕಾಯಿಲೆನ ಏನು ತೊಂದರೆ ಅಂತ ಕಂಡುಹಿಡಿದು ಅದನ್ನು ಸಂಪೂರ್ಣವಾಗಿ ಪರೀಕ್ಷಿಸಿ ಅದನ್ನು ಮತ್ತೆ ಟ್ರೀಟ್ಮೆಂಟ್ ಕೊಟ್ಟು ಚೆನ್ನಾಗಿ ಮುಂದೆ ಸ್ಟ್ರೋಕ್ ಆಗದಂತ ಕಾಪಾಡುವಂಥ ಕರ್ತವ್ಯ ನಮ್ಮದಾಗಿರುತ್ತೆ. ಆದರೆ ನೀವು ಸೂಕ್ತ ಸಮಯದಲ್ಲಿ ಬಂದು ಅದನ್ನು ಸಮಯಕ್ಕೆ ನಮಗೆ ತಕ್ಕಂಗೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಾಗ ಖಂಡಿತ ಕಂಪ್ಲೀಟಾಗಿ ಸ್ಟ್ರೋಕ್ನ ನಾವು ನಿವಾರಣೆ ಮಾಡ್ಬೋದು. ಪ್ರಿವೆನ್ಷನ್ ಆಫ್ ಸ್ಟ್ರೋಕ್ ವೆರಿ ವೆರಿ ಇಂಪಾರ್ಟೆಂಟ್. ನಿವಾರಣೆ ಮಾಡ್ಬೋದು. ನಮ್ಮ ಸೊಸೈಟಿಗೆ, ಒಂದು ನೇಷನ್ಗೆ ಆಘಾತ ಅಂದರೆ ಲಾಸ್, ಮಾರ್ಬಿಡಿಟಿನ ಖಂಡಿತ ಕಡಿಮೆ ಮಾಡ್ಬೋದು. ಹಂಗಂತ ಈಗ ಸುಧಾಕರ್ ಅವರು ನಾಲ್ಕು ಮಾತಾಡ್ತಾರೆ, ಅಂದರೆ ಅವ್ರದ್ದು ಎಕ್ಸ್ಪೀರಿಯೆನ್ಸ್ನ ತಿಳಿಸ್ಕೊಡ್ತಾರೆ. ಸೊ ದಟ್ ಯು ವಿಲ್ ನೋ ಹೌ ಮಚ್ ಎಫೆಕ್ಟಿವ್ ಅದು ಟ್ರೀಟ್ಮೆಂಟು ಮತ್ತು ಅದರದ್ದು ಸ್ಟ್ರೋಕ್ ಪ್ರಿವೆನ್ಷನ್ ಅಂತ ನೀವು ತಿಳ್ಕೊತೀರಾ.